ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರೋ ಅಂಥ ಪ್ಯೂರ್ ಪಂಚಲೋಹದಲ್ಲಿ ಮಾಡಿಸಿರೋ ಅಂತಹ ಅಡಿಗೆಗಳ ಅಥವಾ ನೆಕ್ಲೆಸ್ಗಳಂತಲೇ ಹೇಳ್ಬೋದು. ಮೊದಲನೇಯಾಗಿ ತೋರಿಸ್ತಾ ಇರೋ ಅಂಥ ಈ ಒಂದು ನೆಕ್ಲೆಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ನಿಮಗೆ 4 ಕೆಂಪು ಮುತ್ತದಲ್ಲಿ ಬಂದಿರೋ ಅಂತಹ ಒಂದು ಬ್ಯೂಟಿಫುಲ್ ಡಿಸೈನಲ್ಲಿ ಬಂದಿರೋ ಅಂಥದ್ದು, ಅಥವಾ ಅಡಿಗೆ ಅಂತನಾದರೂ ಅನ್ಕೋಬೋದು, ಇಲ್ಲ ನೆಕ್ಲೆಸ್ ಅಂತನಾದರೂ ಅನ್ಕೋಬೋದು. ವೆರಿ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಎಸ್, ಇದು ಬಂದು ಇನ್ನೊಂದು ಪ್ಯಾಟರ್ನಲ್ಲಿ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ನಿಮಗೆ ಓವೆ ಶೇಪಲ್ಲಿ ಬಂದು ತುಂಬ ಚೆನ್ನಾಗಿದೆ. ವೇರಿಂಗಲ್ಲಿ ಅಂತೂ ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಇರೋಂತಹ ಒಂದು ಬ್ಯೂಟಿಫುಲ್ ಡಿಸೈನಲ್ಲಿ ಬಂದಿರೋಂತಹ ಆ್ಯಂಟಿಕ್ ಅಂತೀನಿ, ಪಂಚಲೋಹ ನೆಕ್ಲೆಸ್ ಆಗಿರುತ್ತೆ. ಇದೆಲ್ಲ ನಿಮಗೆ 3 ಸ್ಟೋನಲ್ಲಿ ಬಂದಿರೋ ಅಂತಹ ನೆಕ್ಲೆಸ್ ಆಗಿರುತ್ತೆ. ಇದೆಲ್ಲ ಕ್ಯಾಪ್ಸ್ ಕ್ಲೋಸ್ ಇರುತ್ತೆ. ಬ್ಯಾಕಲ್ಲಿ ನಿಮಗೆ ವೇರಿಂಗಲ್ಲಿ ಅಂತೂ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ವೆರೈಟಿ ಡಿಫ್ರೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ವೈಟ್ ಡಿಸೈನಲ್ಲಿ ಬಂದಿರೋ ಅಂಥದ್ದು. ವೈಟ್ ಡಿಸೈನ್ಗೂ ರೆಡ್ ಮುತ್ತಕ್ಕೂ ಡಿಫ್ರೆಂಟ್ ಇರುತ್ತೆ. ಪ್ರೈಸು ಕೂಡ ಅದಕ್ಕೂ ನಿಮಗೆ 300 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಇದು 2350 ಆದರೆ ಅದು 2650 ರೂಪಾಯಿ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ಒಂದೊಂದು ಪ್ರೈಸ್ ಇರುತ್ತೆ. ಎಲ್ಲ ಪ್ರೈಸು ಮೆನ್ಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮದು ಹೋಲ್ಸೇಲು ಮತ್ತು ರಿಟೇಲ್ ಎರಡೂ ಇರೋದ್ರಿಂದ ಹೋಲ್ಸೇಲರ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಪ್ರೈಸ್ನ ಮೆನ್ಷನ್ ಮಾಡಲ್ಲ ಅಷ್ಟೇ. ಸೊ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆಯ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಪ್ರೈಸ್ನಾರೇ ಎಂಕ್ವೈರಿ ಮಾಡ್ಕೋಬೋದು. ವೈಟ್ ನೆಕ್ಲೆಸಲ್ಲಿ ಮತ್ತೊಂದು ಡಿಸೈನ್ ಇದೆ ನೋಡ್ತಾ ಇರ್ಬೋದಲ್ಲ, ಇದು ನಿಮಗೆ 5 ಸ್ಟೋನಲ್ಲಿ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ವೇರಿಂಗಲ್ಲಂತೂ ವೈಟ್ ಸ್ಟೋನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೋನ್ಗೂ ಸೆಟ್ ಆಗೋಂತಹ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ, ವೇರಿಂಗಲ್ಲಂತೂ ವೆರಿ ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಅಂತ ಬಿಕಾಸ್ ಆಫ್ 5 ಮೆಟಲ್ಸ್ ಆಗಿರೋದ್ರಿಂದ ಇದು ಲಾಂಗ್ ಡ್ಯೂರಬಿಲಿಟಿ ಇರುತ್ತೆ. ನಿಮಗೆ ಪಾಲಿಶ್ ಬೇಕಾದ್ರೆ ಮತ್ತೆ ಕೂಡ ಪಾಲಿಶ್ ಹಾಕಿಸ್ಕೋಬೋದು. ನೋಡ್ತಾ ಇರ್ಬೋದಲ್ಲ, ಇದು ಬಂದು ಮತ್ತೊಂದು ಡಿಸೈನ್, ಈಗ ನೀವು ಹೊಸದಾಗಿ ಮಾಡಿಸಿರೋಂತಹ ಡಿಸೈನ್ ಇದು. ಸೊ ತುಂಬ ಚೆನ್ನಾಗಿತ್ತು. ನೆಕ್ ವೈಸಲ್ಲಿ ನಿಮಗೆ ನೆಕ್ಕೆಲ್ಲ ಫಿಲ್ ಆಗೋದ್ರಿಂದ ಲುಕ್ಕಿಂಗ್ ವೈಸ್ ಅಂತೂ ವೆರಿ ಪ್ರಿಟಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಅಂಥ ಒಂದು ಲಾಂಗ್ ಅಂತ ಅಂದರೆ ಒಂದು 20 ಇಂಚಸ್ ತನಕ ಹಾಕೋಬೋದು. ಇದು ನಿಮಗೆ ಶಾರ್ಟ್ ಬೇಕಂದರೆ ಶಾರ್ಟ್ ಹಾಕೋಬೋದು, ಇಲ್ಲಾಂದರೆ 20 ಇಂಚಸ್ ಬೇಕಂದ್ರೆ 20 ಇಂಚಸ್ ಹಾಕೋಬೋದು. ಬಿಕಾಸ್ ಬ್ಯಾಕಲ್ಲಿ ನಿಮಗೆ ಎಕ್ಸ್ಟೆನ್ಷನ್ ಇರುತ್ತೆ. ಎಕ್ಸ್ಟೆನ್ಷನ್ನ ನೀವು ಲೋಯರ್ ಹಾಕ್ಕೊಂಡು 20 ಇಂಚಸ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ಲಾಂಗ್ ಕೂಡ ಸಿಗುತ್ತೆ. ಲಾಂಗೆಲ್ಲ ನಿಮಗೆ ಸಪ್ರೇಟ್ ಇನ್ನೊಂದು ವಿಡಿಯೋದಲ್ಲಿ ಶೋ ಮಾಡ್ತಾ ಹೋಗ್ತೀನಿ. ಈ ಥರದ ನೆಕ್ಲೆಸ್ಗಳು, ಯೂನಿಕ್ ನೆಕ್ಲೆಸ್ಗಳು ಬೇಕಂತ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳು ಬೇಗ ರೀಚ್ ಆಗ್ತಾ ಬರುತ್ತೆ. ಇದು ಬಂದು ನಿಮಗೆ ಕೆಂಪು ಮುದ್ದದಲ್ಲೇ ಮತ್ತೊಂದು ಡಿಸೈನ್ ಆಗಿರುತ್ತೆ. ಇದು ನಿಮಗೆ 5 ಪರ್ಲ್ ಮತ್ತು ನಿಮಗೆ ರೂಬಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ವೇರಿಂಗಲ್ಲಿ ನಿಮಗೆ ಪೆಂಡೆಂಟ್ ವೈಸು ನಿಮಗೆ ವೆರಿ ಕ್ಯೂಟಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋಂಥ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೆಕ್ಲೆಸ್ಗಳಲ್ಲಿ ನಿಮಗೆ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಸಿಮಿಲರೇ ಬಂದಿರುತ್ತೆ, ಬಟ್ ಸ್ಮಾಲ್ ಡಿಫ್ರೆನ್ಸ್ ಇರೋ ಅಂಥದ್ದು. ಇದು ಬಂದು ಅಡ್ಡಿಗೆ ಬಂದು ವೈಟ್ ಸ್ಟೋನಲ್ಲಿ ಮಾಡಿಸಿರೋ ಅಂತಹ ಅಡ್ಡಿಗೆ ಆಗಿರುತ್ತೆ. ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ವೇರಿಂಗಲ್ಲಂತೂ ಇದೆಲ್ಲ ತುಂಬ ಟ್ರೆಡಿಷನಲ್ ಲುಕ್ ಅಂತಲೇ ಹೇಳ್ಬೋದು. ಟ್ರೆಡಿಷನಲ್ ಆಗಿ ಹಿಂದೆ ಎಲ್ಲ ಹಾಕೊಡ್ತಿದ್ರಲ್ಲ ಅದೇ ಡಿಸೈನ್ಗಳು ಈಗ ತುಂಬ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಸೇಮ್ ಅದೇ ರೀತಿಯಾಗಿ ಮಾಡಿಸ್ತಾ ಇರೋ ಅಂಥದ್ದು. ಇದು ನೋಡ್ತಾ ಇರ್ಬೋದಲ್ಲ, ನನ್ನ ನೆಕ್ಗೆ ಕರೆಕ್ಟಾಗಿ ಕೂತ್ಬಿಟ್ಟಿದೆ. ಅಷ್ಟು ಚೆನ್ನಾಗಿರೋ ಅಂಥದ್ದು. ಇದೆಲ್ಲ ನಿಮಗೆ ಬಾರ್ಡರ್ ಸೀರೆಗಳಿಗೆ, ಪಟ್ಟು ಸ್ಯಾರಿಗಳಿಗೆಲ್ಲ ವೇರ್ ಮಾಡಿದೈತೆ ಬ್ಯೂಟಿಫುಲ್ ಲುಕ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಮತ್ತೊಂದು ಡಿಸೈನ್ ಅಂತ ಹೇಳಿದ್ರೆ ಅದರಲ್ಲಿ ವೈಟ್ ಸ್ಟೋನಲ್ಲಿ ಡಬಲ್ ಬಂದಿರುತ್ತೆ, ಮತ್ತು ಬ್ಯಾಕಲ್ಲಿ ನಿಮಗೆ ಕ್ಯಾಪ್ಸ್ ಕ್ಲೋಸ್ ಇರುತ್ತೆ. ಬ್ಯಾಕ್ ಕ್ಯಾಪ್ಸ್ ಕ್ಲೋಸ್ ಇರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದಲ್ಲ, ಫಿನಿಶಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ವೇರ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ನೆಕ್ಗೆ ಕರೆಕ್ಟಾಗಿ ಸೆಟ್ ಆಗೋ ಅಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದು ಬಂದು ಮತ್ತೊಂದು ಡಿಸೈನ್ ಆಗಿರುತ್ತೆ. ಅದೇ ಡಿಸೈನಲ್ಲಿ ನಿಮಗೆ ರೂಬಿ ಮತ್ತು ಸ್ವಲ್ಪ ಗ್ರೀನ್ ಇಲ್ಲ, ಇದು ಕಂಪ್ಲೀಟ್ಲಿ ರೂಬಿ ಮತ್ತು ವೈಟ್ ಸ್ಟೋನ್ ಇರುತ್ತೆ. ಸೊ ಈ ಥರದ್ದು ನೆಕ್ಲೆಸ್ಗಳು ತುಂಬ ಟ್ರೆಡಿಷನಲ್ ಲುಕ್ ಇರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತೊಗೊಳ್ತಾ ಇರೋ ಅಂಥ ನೆಕ್ಲೆಸ್ಗಳಂತಲೇ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಎಲ್ಲವೂ ಡಿಫರ್ ಇರುತ್ತೆ. ಒಂದೊಂದು ಪ್ರೈಸ್ ಮೆನ್ಷನ್ ಮಾಡ್ತಾ ಆಗಲ್ಲ. ಸೊ ನಿಮಗೆ ಈ ಪ್ರಾಡಕ್ಟ್ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಆದ್ರೂ ಮಾಡಿ ತಿಳ್ಕೊಬೋದು, ಇಲ್ಲ ಅಂತ ಅಂದರೆ ಮೆಸೇಜಲ್ಲಿ ತಿಳ್ಕೊಬೋದು. ಇದು ಬಂದು ಸಿಂಗಲ್ ಸ್ಟೋನಲ್ಲಿ ಮಾಡಿಸಿರೋ ಅಂತಹ ಅಡಿಗೆ ಅಂತಲೇ ಹೇಳ್ಬೋದು. ಇದೆಲ್ಲ ಸ್ಟಿಕ್ ಥರ ಕುತ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ 2 ಕಲರ್ಸ್ ಕಾಂಬಿನೇಷನ್ಸಲ್ಲಿ ಇರೋ ಅಂಥದ್ದು. ಒಂದು ಬಂದು ವೈಟ್ ಕಲರ್ ಇರುತ್ತೆ, ಮತ್ತೊಂದು ಬಂದು ರೂಬಿ ಕಲರ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಬ್ಯಾಕ್ ಕ್ಲೋಸ್ ಇರುತ್ತೆ. ಸೊ ವೇರಿಂಗಲ್ಲಿ ಯಾವ ರೀತಿ ಕಾಣಿದ್ರೆ ಒಂದು ಚಿಕ್ಕದಾಗಿ ತುಂಬ ಎಲಿಗೆಂಟಾಗಿ ಕಾಣಿಸೋ ಅಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು, ಅಥವಾ ಅಡಿಗೆ ಅಂತನಾದರೂ ಹೇಳ್ಬೋದು. ನಿಮಗೆ ಇದರಲ್ಲಿ 2 ಕಲರ್ ರೂಬಿ ಕಲರ್ ಮತ್ತು ವೈಟ್ ಕಲರ್ ಯಾವುದಾದ್ರೂ ತೊಗೋಬೋದು.
ಇದು ನೋಡ್ತಾ ಇದ್ದೀರಲ್ಲ, ಇದಂತೂ ತುಂಬ ವೈರಲ್ ಆಗಿರೋಂಥ ಒಂದು ಪೆಂಡೆಂಟ್ ಅಂತಲೇ ಹೇಳೋದು. ಗಂಡ ಬೇರುಂಡ ಪೆಂಡೆಂಟ್ಸ್ ಆಗಿರುತ್ತೆ. ಸೊ ಈ ಪೆಂಡೆಂಟ್ನ ಸ್ವಲ್ಪ ನಾವು ಚೇಂಜ್ ಮಾಡಿರೋಂಥದ್ದು. ಇದಕ್ಕೆ ನಿಮಗೆ ಮೋಹನ್ ಮಾಲಾ ಗುಂಡುಗಳನ್ನ ಹಾಕಿ ಅಟ್ಯಾಚ್ ಮಾಡಿ ಒಂದು ನೆಕ್ಲೆಸ್ ಥರ ಮಾಡಿರುತ್ತೆ. ಅದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ಸ್ ಕೂಡ ಇರುತ್ತೆ. ಗ್ರೀನಲ್ಲಿ ಇರುತ್ತೆ, ರೂಬಿ ಮತ್ತು ವೈಟ್ ಸ್ಟೋನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಅಡ್ಡಿಗೆಯಲ್ಲಿ ನಿಮಗೆ ಪಿಕಾಕ್ ಡಿಸೈನ್ ಅಂತ ಬಂದು ನಿಮಗೆ ಚೈನಾ ಬರೋ ಅಂಥದ್ದು ಪಿಕಾಕ್ ಡಿಸೈನ್ ಇರುತ್ತೆ. ಅದರಲ್ಲಿ ಪಿಕಾಕಲ್ಲಿ ಡಬಲ್ ಬಾತು, ಸಿಂಗಲ್ ಬಾತ್ ಇರುತ್ತೆ. ಅದೇ ರೀತಿಯಾಗಿ ನಿಮಗೆ ವೈಟ್ ಸ್ಟೋನಲ್ಲೂ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ಬಟ್ ಮುಂದಿನಲ್ಲಿ ಮತ್ತೆ ರೀಸ್ಟಾಕ್ ಆದಂಗೆ ನಾನು ಹೊಸ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋಂಥ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲ ಶಾಪಿಗಾರ ವಿಸಿಟ್ ಮಾಡ್ಬೋದು. ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ, ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಬರುತ್ತೆ. ನಾನು ಲೊಕೇಶನಲ್ಲೂ ಕೂಡ ನಮ್ಮ ಶಾಪ್ ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಲೊಕೇಶನ್ ಹಾಕೊಂಡಾದರೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬಸ್ಸಲ್ಲಿ ಯಾರು ಬರೋದಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಒಂದು 1/2 ಕಿಲೋಮೀಟರ್ 500 ಮೀಟರ್ ಅಥವಾ 1 ಕಿಲೋಮೀಟರ್ ಆಗುತ್ತೆ ಅಂದ್ಕೊಂಡು ಆಟೋ ಬುಕ್ ಮಾಡ್ಕೋಬೋದು. ನೀವು ನೋಡ್ತಾ ಇರೋದು ಈಗ ಗಂಡ ಬೇರಂಡ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ 2 ಸೈಡ್ಗೂ ಲೆಂತಿ ಕೂಡ ಹಾಕೋಬೋದು, ಶಾರ್ಟ್ ಆಗು ಹಾಕೋಬೋದು. ಅದಕ್ಕೆ ಇಯರಿಂಗ್ಸ್ ಕೂಡ ಬಂದಿರುತ್ತೆ. ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಬಂದು ವೈಟು, ಮಲ್ಟಿ ಕಲರು, ರೂಬಿ, ಗ್ರೀನ್ ಕಲರ್, ಗ್ರೀನಲ್ಲಿ ರೂಬಿ ಮತ್ತು ಬರುತ್ತೆ, ರೂಬಿ ವೈಟು, ಹೀಗೆ ಡಿಫ್ರೆಂಟ್ ಕಲರ್ಸ್ ಇದೆ. ನನ್ನ ಹತ್ರ ಈಗ ಪ್ರೆಸೆಂಟ್ ಯಾವ ಕಲರ್ಸ್ ಇದೆ ಅದನ್ನು ನಾನು ಅಪ್ಡೇಟ್ ಮಾಡಿರೋ ಅಂಥದ್ದು. ಆಫ್ಟರ್ ಡೇಸಲ್ಲಿ ಇನ್ನೂ ಮೋರ್ ಕಲೆಕ್ಷನ್ಸಲ್ಲಿ ಬರ್ತಾ ಇರುತ್ತೆ. ಇದು ಬ್ಲೂ ಕಲರಲ್ಲೆಲ್ಲ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ರನ್ನಿಂಗಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಅಂಥ ಕಲರ್ಸ್ಗಳನ್ನ ಮಾತ್ರ ನಾನು ಮಾಡಿಸೋ ಅಂಥದ್ದು. ಸೊ ನೆಕ್ಸ್ಟು ನೋಡ್ತಾ ಇರ್ಬೋದಲ್ಲ, ಇದು ಬಂದು ಒಂದು ಬ್ಯೂಟಿಫುಲ್ ಅಡ್ಡಿಗೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಗೆಜ್ಜೆ ಥರ ನಿಮಗೆ ಸ್ಟೋನ್ ಹಾಕಿ ಮಾಡಿರೋದ್ರಿಂದ ಲುಕ್ಕಿಂಗ್ ವೈಸ್ ಅಂತ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮ್ಯಾಚಿಂಗಲ್ಲಿ ನಿಮಗೆ ಇಯರಿಂಗ್ಸು, ಬಳೆಗಳು ಕೂಡ ಸಿಗುತ್ತೆ, ಸ್ಟೋನ್ ಬ್ಯಾಂಗಲ್ಸ್ಗಳು. ನೀವು ಅದನ್ನಂತೂ ಮ್ಯಾಚಿಂಗ್ ಮಾಡಿ ಹಾಕಿದಾಗ ಒಂದು ಫುಲ್ಲು ಔಟ್ಫಿಟ್ಟಿಗೆ ಸೂಟ್ ಆಗೋಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು. ಸೊ ಈ ಥರದ ನೆಕ್ಲೆಸ್ಗಳು ತುಂಬ ಟ್ರೆಡಿಷನಲ್ ಆಗಿಂದ ಲುಕ್ಕಿಂಗ್ ವೈಸು ಕೂಡ ನಮ್ಮ ನೆಕ್ಕಿಗೆ ತುಂಬ ಸೆಟ್ ಆಗುತ್ತೆ. ಮತ್ತು ಬಾರ್ಡರ್ ಸೀರೆಗಳಿಗಂತೂ ಮಾಡಿಸ್ದಂಗಿದೆ, ಅಷ್ಟು ಚೆನ್ನಾಗಿರೋ ಅಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು ಬಂದು ಇನ್ನೊಂದು ನೆಕ್ಲೆಸ್ ರೂಬಿ ಮತ್ತು ಮುತ್ತಲಾಗಿರುತ್ತೆ. ಇದು ಬಂದು ನಿಮಗೆ 2 ಪರ್ಲ್ ಬಂದು ಮತ್ತು 2 ರೂಬಿ ಸ್ಟೋನ್ ಬಂದಿರುತ್ತೆ. ಲುಕಿಂಗ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಸಿಂಪಲ್ಲಾಗೆ ವೇರ್ ಮಾಡ್ತೀವಿ ಅಂದರೆ ಈ ಥರ ವೇರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರಲಿ ಏನಾದಾದರೆ ಇನ್ನೂ ಬೇರೆ ಥರ ಇರುತ್ತೆ. ಇದು ಬಂದು ನಿಮಗೆ ಇದು ಕೂಡ ನಿಮಗೆ ರೂಬಿನಲ್ಲೇ ಬಂದಿರೋ ಅಂಥದ್ದು. ವೆರಿ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ತೊಗೊಂಡ್ರು ಎಲ್ಲ ಔಟ್ಫಿಟ್ಗೂ ಸೆಟ್ ಆಗೋ ಅಂಥ ಒಂದು ನೆಕ್ಲೆಸ್ಗಳಂತಲೇ ಹೇಳ್ಬೋದು, ಅಥವಾ ಅಡುಗೆಗಳಂತಲೇ ಹೇಳ್ಬೋದು. ನಾನು ತೋರಿಸ್ತಾ ಇರೋದು ಈಗ ಬಂದು ನಿಮಗೆ ಲಾಂಗಲ್ಲಿ ಎಷ್ಟಡೆ ತೋರಿಸಿದೆ. ಬಟ್ ಅದರ ಜೊತೆಗೆ ಇದನ್ನೆಲ್ಲ ಈ ಥರ ಸರಗಳು ಹಾಕಿ ಈ ಥರದ್ದೆಲ್ಲ ನೆಕ್ಲೆಸ್ಗಳನ್ನ ಮ್ಯಾಚಿಂಗ್ ಮಾಡಿದಾಗಿಂತ ತುಂಬ ಚೆನ್ನಾಗಿರುತ್ತೆ. ಈ ಥರದ ನೆಕ್ಲೆಸ್ಗಳು ನಿಮಗೂ ಬೇಕಂದರೆ ಶಾಪಿಗೆ ವಿಸಿಟ್ ಮಾಡಿ, ಇಲ್ಲ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದ ಮುಂದಿನ ವಿಡಿಯೋಗಳಲ್ಲಿ ನಾನು ಹೊಸ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋಗಳು, ಜ್ಯುವೆಲ್ರಿಗಳು ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.